ಆಗಲಿ. ಸೇರಿ ಬಂದಿರುವ ನಿಮ್ಮೆಲ್ಲರಿಗೂ ತಂದೆ, ಕುಮಾರ, ಪರಿಶುದ್ಧಾತ್ಮ ತ್ರಯೇಕ ದೇವರ ನಾಮದಲ್ಲಿ ವಂದನೆಗಳು. ನೋಡಿ, ನಾವೆಲ್ಲರೂ ಇಲ್ಲಿ ಬಂದು ಸೇರಿದ್ದೇವೆ ಅಂದರೆ ಯಾಕೆ ಸೇರಿದ್ದೇವೆ? ಯೇಸು ಸ್ವಾಮಿಯನ್ನ ನಂಬಿದ್ದೇವೆ, ದೇವರ ವಾಕ್ಯವನ್ನು ಕೇಳಿದ್ದೇವೆ, ತಿಳಿದುಕೊಂಡಿದ್ದೇವೆ. ಮತ್ತು ದೇವರ ಸನ್ನಿಧಿಗೆ ಬಂದರೆ ನಮಗೆ ಆಶೀರ್ವಾದ ಅನ್ನೋದನ್ನು ತಿಳ್ಕೊಂಡಿದ್ದೇವಲ್ವಾ? ದೇವರ ಸನ್ನಿಧಿಗೆ ಬರೋದು ಯಾಕೆ ಅಂದರೆ ದೇವರ ವಾಕ್ಯದಲ್ಲಿ ಬರೆದಿದ್ದಿದೆ, ಯಾರೇ ಆಗಲಿ ನನ್ನ ನಾಮದಲ್ಲಿ ಮಂದಿರದೊಳಗೆ ಬಂದರೆ ಮಂದಿರದೊಳಗೆ ಬರುವವರಿಗೆ ಆಶೀರ್ವಾದ. ದೇವರ ಆಶೀರ್ವಾದ ಹೊಂದಿಕೊಳ್ಳೋದಕ್ಕೆ ನಾವಿಲ್ಲಿ ಬರೋದು, ದೇವರ ಕೃಪೆಯನ್ನು ಹೊಂದಿಕೊಳ್ಳುವುದಕ್ಕೆ ಬರೋದು, ದೇವರ ಕರುಣೆಯನ್ನು ಹೊಂದಿಕೊಳ್ಳುವುದಕ್ಕೆ ಬರುವುದು, ದೇವರ ಪ್ರೀತಿಯನ್ನು ಹೊಂದಿಕೊಳ್ಳುವುದಕ್ಕೆ ಬರುವುದು. ಯಾಕೆಂದ್ರೆ ನಮ್ಮ ದೇವರು ಪ್ರೀತಿ ಸ್ವರೂಪನಾದ ದೇವರು ಎಲ್ಲರನ್ನೂ ಪ್ರೀತಿಸ್ತಾರೆ. ಅವರಿವರನ್ನು ಯಾವ ಭೇದ ಭಾವ ಯೇಸು ಸ್ವಾಮಿಗೆ ಇಲ್ಲ. ಯಾವುದೇ ಜಾತಿ, ಮತ, ಧರ್ಮ, ಕುಲ, ಭಾಷೆ, ಬಡವರು, ಶ್ರೀಮಂತರು, ಹಿರಿಯರು, ಕಿರಿಯರು, ಯಾವ ಭೇದ ಭಾವನೂ ಯೇಸುವಿನಲ್ಲಿ ಇಲ್ಲ. ಯಾಕೆಂದ್ರೆ ಆತನು ಲೋಕ ರಕ್ಷಕ, ಲೋಕಕ್ಕೆ ಬೆಳಕಾಗಿ ಬಂದಾತನು ಮತ್ತು ಇಡೀ ಲೋಕವನ್ನೇ ಪ್ರೀತಿಸಿದಾತನು. ಪ್ರೀತಿಸಿದ್ದಾನೆ. ಯಾಕೆಂದ್ರೆ ಯೋಹಾನ 3:16 ವಾಕ್ಯವೇ ಹೇಳುವಂತೆ, ದೇವರು ಈ ಲೋಕದ ಮೇಲೆ ಏನಿತ್ತ? ಎಷ್ಟೋ ಪ್ರೀತಿಯನ್ನಿತ್ತ ಅಲ್ವಾ? ಅದಕ್ಕೆ ಯಾರೊಬ್ಬರು ನಾಶವಾಗಬಾರದು, ನಿತ್ಯ ಜೀವ ಪರಲೋಕ ಹೊಂದಿಕೊಳ್ಳಬೇಕಂತಲೇ ಯೇಸು ಸ್ವಾಮಿಯನ್ನ ನಮ್ಮಲ್ಲಿಗೆ ಕಳಿಸಿದರು. ಯೇಸು ಸ್ವಾಮಿ ಪರಲೋಕದಿಂದ ಭೂಲೋಕಕ್ಕೆ ನರಮಾನವನಾಗಿ ಬಂದು ಮನುಷ್ಯರೊಳಗೆ ಮನುಷ್ಯನಾಗಿ ಜೀವಿಸಿ ಕೊನೆಯಲ್ಲಿ ಆತನು ಪರಲೋಕ ರಾಜ್ಯದ ಜ್ಞಾನವನ್ನು ಎಲ್ಲರಿಗೂ ನೀಡಿ, ನೋಡಿ ನೀವು ಪರಿಶುದ್ಧರಾಗಿರಬೇಕು, ಯಾಕೆಂದರೆ ನಾನು ಪರಿಶುದ್ಧನಾಗಿರುವುದರಿಂದ ನೀವು ಪರಿಶುದ್ಧರಾಗಿರಿ ಅಂತ ಎಲ್ಲರಿಗೂ ಹೇಳಿ, ನೀವು ಆತ್ಮದಿಂದಲೂ ಪೂರ್ಣ ಮನಸ್ಸಿನಿಂದಲೂ ಪೂರ್ಣ ಹೃದಯದಿಂದಲೂ ನನ್ನನ್ನು ನೀವು ಆರಾಧಿಸಬೇಕೆ ಹೊರತು ಯಾವುದೇ ವಿಗ್ರಹ ಮೂರ್ತಿ ಪೂಜೆ ಮಾಡಬಾರದು. ದೇವರೊಬ್ಬನೇ, ಆತನನ್ನು ಆರಾಧಿಸುವರು. ಆತ್ಮಸ್ವರೂಪನಾದ ದೇವರನ್ನ ನಾವು ಆತ್ಮದಿಂದಲೇ ಆರಾಧಿಸಬೇಕು. ಇದು ನಾವು ಎಲ್ಲರಿಗೂ ಓದಕ್ಕೆ ಬರ್ತಲ್ಲಪ್ಪ? ಬಲಿಪೀಠದ ಮೇಲೆ ವಾಕ್ಯ ಹೇಳ, ಯೋಹಾನ ಸುವಾರ್ತೆ 4:24 ವಾಕ್ಯ ಹೇಳದೆ, ದೇವರು ಯಾರು? ಆತ್ಮಸ್ವರೂಪನು, ಕಣ್ಣಿಗೆ ಕಾಣದ. ಈಗ ನಮ್ಮ ಮಧ್ಯದಲ್ಲಿ ನಮ್ಮ ಕಣ್ಣಿಗೆ ಕಾಣಲಾರದ ಆತ್ಮಸ್ವರೂಪನಾದ ಪರಿಶುದ್ಧಾತ್ಮ ದೇವರು ನಮ್ಮ ಮಧ್ಯದಲ್ಲಿ ಇದ್ದಾನೆ. ಅದು ನಾವು ನಂಬಬೇಕು. ಅದು ನಮ್ಮ ನಂಬಿಕೆ. ನಂಬಿಕೆ ಅಂದ್ರೆ ಸತ್ಯವೇದ ಬೈಬಲಲ್ಲಿ ಬರೆದಿಟ್ಟಿರುವುದು, ಇಲ್ಲದನ್ನ ಇದೆ ಅಂತ ಅಂದುಕೊಳ್ಳೋದೇ ನಂಬಿಕೆ ಅಲ್ವಾ? ಈಗ ನಮ್ಮ ಕಣ್ಣಿಗೆ ಕಾಣದ ದೇವರು ನಮ್ಮ ಮಧ್ಯದಲ್ಲಿದ್ದಾನೆ. ಈಗ ಪರಲೋಕ ಮೇಲಿದೆ ಅಂತ ಹೇಳ್ತೇವೆ, ಮೇಲೆ ನಮ್ಗೆ ಕಾಣೋದೇನು? ಆಕಾಶ. ಅದು ಒಂದೇ ಆಕಾಶ. ಆದ್ರೆ ಸತ್ಯವೇದ ಬೈಬಲಲ್ಲಿ ಬರೆದಿರುವಂತೆ 3 ಆಕಾಶಗಳಿವೆ. ಒಂದನೇ ಆಕಾಶ ನಮ್ಮ ಕಣ್ಣಿಗೆ ಕಾಣೋದು, ಅದರ ಮೇಲೆ ಮಧ್ಯ ಆಕಾಶ ಇದೆ, ಅದರ ಮೇಲೆ ಮೇಲಿನ ಆಕಾಶ, ಮೇಲಣ ಲೋಕ. ಆ ಮೇಲಿನ ಆಕಾಶದಲ್ಲಿ, 3ನೇ ಆಕಾಶದಲ್ಲಿ ಪರಲೋಕ ರಾಜ್ಯ ಇದೆ. ಅಲ್ಲಿ ದೇವರು ಸಿಂಹಾಸನದ ಮೇಲೆ ಕೂತಿದ್ದಾನೆ. ಅಲ್ಲಿಂದ ಭೂಲೋಕದ ಮೇಲಿರುವ ನಮ್ಮೆಲ್ಲರನ್ನ ಆತ ನೋಡ್ತಾ ಇದ್ದಾನೆ. ಯಾಕೆಂದ್ರೆ ಭೂಮಿಯನ್ನು, ಆಕಾಶವನ್ನು, ಅದರಲ್ಲಿರುವ ಸಮಸ್ತವನ್ನು ಸೃಷ್ಟಿ ಮಾಡಿದಾಗ ನಮ್ಮ ಸೃಷ್ಟಿಕರ್ತನಾದ ದೇವರು, ಆತನ ಸೃಷ್ಟಿ ಇದೆಲ್ಲ. ನಾವು ಕೂಡ ಆತನ ಸೃಷ್ಟಿನೇ. ದೇವರ ಕೃಪೆ, ದೇವರ ಚಿತ್ತ ಇಲ್ಲ ಅಂದ್ರೆ ನಾವು ಕೂಡ ಹುಟ್ಟುವುದಕ್ಕೆ ಸಾಧ್ಯವಿಲ್ಲ, ಬೆಳೆಯುವುದಕ್ಕೆ ಸಾಧ್ಯವಿಲ್ಲ, ಜೀವಂತವಾಗಿರುವುದಕ್ಕೆ ಸಾಧ್ಯವಿಲ್ಲ. ಮದುವೆ ಆಗ್ಬೇಕು, ಮಕ್ಕಳಾಗ್ಬೇಕಂದ್ರೂ ಕೂಡ ಅದು ದೇವರ ಕೃಪೆ, ದೇವರ ಆಶೀರ್ವಾದ. ಯಾಕಂದ್ರೆ ದೇವರ ವಾಕ್ಯದಲ್ಲಿ ಬರೆದಿದೆ, ಗರ್ಭಫಲವು ಯೆಹೋವನು ಕೊಡುವ ಬಹುಮಾನ. ಆ ಬಹುಮಾನ ಎಲ್ಲರಿಗೂ ಸಿಗಲ್ಲ. ಈಗ ಒಂದು ಶಾಲೆಯಿಂದ ತಗೊಂಡಾಗ 100 ಜನ ಮಕ್ಕಳಿರ್ತಾರೆ ಅಲ್ವಾ? ಶಾಲೆ ಕಾಲೇಜು ತಗೊಂಡ್ರೆ ಉದಾಹರಣೆಗೆ 100,000 ಜನ ಮಕ್ಕಳಿದ್ದಾಗ ಅಲ್ಲಿ ಸ್ಪೋರ್ಟ್ಸ್ ಆಟದ ಸ್ಪರ್ಧೆ ಇಟ್ಟಾಗ ಎಷ್ಟು ಜನ ಹೋಗ್ತಾರೆ? ಕೆಲವರಿಗೆ ಹೋಗೋದು ಹೌದಾ? ಒಂದು 10 ಜನ ಓಡಬಹುದು. 10 ಜನ ಓಡಿದ್ರು ಕೂಡ ಅಲ್ಲಿ ಸರಿಯಾಗಿ ಅಲ್ಲಿ ರೂಲ್ಸ್ ಪ್ರಕಾರ ಅದೇ ಟ್ರ್ಯಾಕ್ ಅಲ್ಲಿ ಓಡಿ ಫಸ್ಟ್ ಬಂದವರಿಗೆ ಫಸ್ಟ್ ಪ್ರೈಸ್ ಅಲ್ವಾ? 10 ಮಂದಿಗೆ ಪ್ರೈಸ್ ಕೊಡ್ತಾರ? ಇಲ್ಲ. ಫಸ್ಟ್ ಅಥವಾ ಸೆಕೆಂಡು ಅಥವಾ ಕೆಲವು ಕೂಡ ಥರ್ಡ್ ಪ್ರೈಜ್ ಕೊಡ್ತಾರೆ. ಫಸ್ಟ್ ಸೆಕೆಂಡ್ ಕೊಡೋದು ಫಸ್ಟೇ ಬಹಳ ಮುಖ್ಯವಾದದ್ದು. ಬಹುಮಾನ ಎಲ್ಲರಿಗೂ ಸಿಗಲ್ಲ ಮಕ್ಕಳು. ಯಾರು ಪ್ರಯಾಸ ಪಡ್ತಾರೆ, ಅದು ಓಡಿ ರನ್ನಿಂಗ್ ಮಾಡ್ಬೇಕಂದ್ರೆ ಸುಮ್ಮನೆ ಅಷ್ಟು ದೂರ ಓಡ್ಬೇಕಲ್ಲ, ಪ್ರಯಾಸ ಪಡ್ಬೇಕು. ಪ್ರಯಾಸ ಪಟ್ಟ ಮೇಲೆ ಬಹುಮಾನ ಸಿಗ್ತದೆ. ಹಾಗೆ ದೇವರ ಮಕ್ಕಳಾದ ನಾವು ಕೂಡ
ಆತ್ಮೀಯ ರೀತಿಯಲ್ಲಿ ವಾಕ್ಯವನ್ನು ಓದುವುದು, ಕೇಳುವುದು, ಪ್ರಾರ್ಥನೆ ಮಾಡುವುದು, ದೇವರ ಧ್ಯಾನ ಮಾಡುವುದು, ಈ ರೀತಿ ಇದ್ದಾಗ ಮಾತ್ರ, ದೇವರಲ್ಲಿ ನಂಬಿಕೆಯಿಂದ ಇದ್ದಾಗ ಮಾತ್ರ ದೇವರು ನಮಗೆ ಶಾಂತಿ, ಸಮಾಧಾನ, ನೆಮ್ಮದಿ, ಮದುವೆ, ಮಕ್ಕಳು ಎಲ್ಲವನ್ನ ಕೊಡುವವನಾಗಿದ್ದಾನೆ. ಮಕ್ಕಳು ಸುಮ್ಮನೆ ಸಿಗಲ್ಲ, ಯಾವುದು ಕೂಡ ಸುಮ್ಮನೆ ಸಿಗುವುದಿಲ್ಲ. ಪ್ರಯಾಸ ಪಟ್ಟರೆ ಅದಕ್ಕೆ ತಕ್ಕ ಫಲ, ಪ್ರತಿಫಲ ದೇವರು ನಮಗೆ ಕೊಡ್ತಾನೆ. ಯಾವ ರೀತಿ ಕೊಡ್ತಾನೆ, ಯಾಕೆ ಕೊಡ್ತಾನೆ? ಒಂದು ವಾಕ್ಯ ನೋಡೋಣ. ಮಾರ್ಕ್ ಸುವಾರ್ತೆ 11ನೇ ಅಧ್ಯಾಯ 24ನೇ ವಚನ ನೋಡ್ರಿ. ಮಾರ್ಕ್ ಸುವಾರ್ತೆ 11ನೇ ಅಧ್ಯಾಯ 24ನೇ ವಚನ. ಆದ ಕಾರಣ ನೀವು ಪ್ರಾರ್ಥನೆ ಮಾಡಿ ಏನೇನು ಬೇಡಿಕೊಳ್ಳುತ್ತೀರೋ ಅದನ್ನೆಲ್ಲ ಹೊಂದಿದ್ದೇವೆ ಎಂದು ನಂಬಿರಿ, ಅದು ನಿಮಗೆ ಸಿಗುವುದು. ನೋಡಿ, ಇದರಲ್ಲಿ ಬಹಳ ಅರ್ಥ ಇದೆ ಮಕ್ಕಳು. ಒಂದೇ ಮಾತಾದರೂ ಕೂಡ ಇದರಲ್ಲಿ ಎಷ್ಟೊಂದು ವಿಷಯಗಳು ನಮಗೆ ತಿಳಿದು ಬರ್ತದೆ. ಮೊದಲು ಹೇಳ್ತಾ ಇದೆ, ವಾಕ್ಯದ ಮೊದಲೇನಿದೆ? ನೀವು. ಯಾರು ನೀವು? ಇಲ್ಲಿದ್ದವರೆಲ್ಲರೂ, ನಾನು, ನೀನು, ನಾವು, ನೀವು ಎಲ್ಲರೂ ಕೂಡ ಏನ್ ಮಾಡ್ಬೇಕಂತೆ? ನೀವು ಓದಪ್ಪ. ಆದ ಕಾರಣ ನೀವು ಪ್ರಾರ್ಥನೆ ಮಾಡಬೇಕು. ನಾವು ಏನ್ ಮಾಡ್ಬೇಕು? ಪ್ರಾರ್ಥನೆ ಮಾಡಬೇಕು. ಮಾಡ್ತಾನೆ ಇರಬೇಕು. ಯಾಕೆಂದರೆ ಪ್ರತಿಯೊಬ್ಬ ಕ್ರೈಸ್ತನಿಗೆ ಉಸಿರೇ ಪ್ರಾರ್ಥನೆ, ಪ್ರಾರ್ಥನೆಯೇ ಉಸಿರು. ಪ್ರಾರ್ಥನೆ ಮಾಡಿಕೊಂಡಿಲ್ಲ ಅಂದ್ರೆ ನೀನು ಸತ್ತ ಹಾಗೆ ಲೆಕ್ಕ. ಹೆಣ ಇದ್ದಂಗೆ ನೀನು ಮನುಷ್ಯ ಅಲ್ಲ. ಅದ ಮನುಷ್ಯನಿಗೆ ಹೆಸರು ಎಲ್ಲಿವರೆಗೆ ಇರ್ತದೆ? ಉಸಿರಿನವರೆಗೆ. ಉಸಿರು ನಿಂತ ಮೇಲೆ ಏನಂತಾರೆ? ಬಾಡಿ, ಡೆಡ್ ಬಾಡಿ, ಹೆಣ, ಇಷ್ಟೇ ತಾನೇ ಹೇಳೋದು. ಹೆಸರಿರೋದು ಯಾವಾಗಿನವರೆಗೆ? ಉಸಿರಿರೋವರೆಗೆ. ಅಂದ್ರೆ ನೀನು ಪ್ರಾರ್ಥನೆ ಮಾಡಬೇಕು. ಎಲ್ಲಿವರೆಗೆ ಅಂದ್ರೆ ನೀನು ಉಸಿರಿರೋವರೆಗೆ ನೀನು ಪ್ರಾರ್ಥನೆ ಮಾಡ್ತಾನೆ ಇರಬೇಕು. ಯಾಕೆಂದ್ರೆ ಪ್ರಾರ್ಥನೆ ನಮ್ಮ ಉಸಿರಾಗಿರಬೇಕು. ಉಸಿರು ನಿಂತರೆ ಹೇಗೆ ಮನುಷ್ಯ ಸತ್ತು ಹೋಗ್ತಾನೋ, ನಾವು ಕ್ರೈಸ್ತರಾದವರು, ದೇವರ ಮಕ್ಕಳಾದವರು, ದೇವರ ಸೇವಕರಾದವರು, ದೇವರು ಆರಿಸಿಕೊಂಡವರು, ದೇವರ ಮಕ್ಕಳ ಅಂತ ಅನಿಸಿಕೊಂಡವರು ಪ್ರಾರ್ಥನೆ ಮಾಡಿಕೊಂಡಿದ್ರೇನೆ ನಾವು ಬದುಕಿದಂಗೆ ಲೆಕ್ಕ. ಮಕ್ಕಳು ಏನು ಪ್ರಾರ್ಥನೆ ಮಾಡ್ತೇವೆ ಬಿಡು, ಸಾಕಾಯ್ತು, ಸುಸ್ತಾಯ್ತು, ಲೇಟ್ ಆಯ್ತು ಅಂದ್ಕೊಂಡು ನೀವೇನಾದರೂ ಅಶ್ರದ್ಧೆ ಮಾಡಿದರೆ, ನಿರ್ಲಕ್ಷ್ಯ ಮಾಡಿದರೆ ದೇವರು ನಿಮಗೆ ಯಾವುದೇ ರೀತಿಯ ಫಲ ಕೊಡುವುದಿಲ್ಲ. ನೀವು ಪ್ರಾರ್ಥನೆ ಮಾಡಿಕೊಂಡು ಹೋಗಪ್ಪ. ನೀವು ಪ್ರಾರ್ಥನೆ ಮಾಡಿ ಏನೇನು ಬೇಡಿಕೊಳ್ಳುತ್ತೀರೋ ಅದನ್ನೆಲ್ಲ ಹೊಂದಿದ್ದೇನೆ ಎಂದು ನಂಬಿರಿ. ಏನೇನು ಬೇಡಿಕೊಳ್ಳುತ್ತೀರೋ, ಏನೋ ಪ್ರಾರ್ಥನೆ ಮಾಡಿ ಸುಮ್ಮನೆ ಪ್ರಾರ್ಥನೆ ಮಾಡ್ತೀವಾ? ಬರೀ ಹಲ್ಲೆಲೂಯಾ ಹಲ್ಲೆಲೂಯಾ ಸ್ತೋತ್ರ ಇಷ್ಟೇ ಹೇಳ್ತೀವಲ್ಲಪ್ಪ. ಏನೇನೆಲ್ಲ ನಮ್ಮ ಪ್ರಾರ್ಥನೆ ಬೇಡಿಕೆಗಳು ದೇವರಿಗೆ ಒಪ್ಪಿಸ್ತೇವಲ್ಲ. ಅಪ್ಪ ತಂದೆ, ನನ್ನ ಗಂಡನನ್ನ ಕಾಪಾಡು, ನನ್ನ ಗಂಡನ ಆರೋಗ್ಯ ಕಾಪಾಡು, ನನ್ನ ಮಕ್ಕಳನ್ನ ಕಾಪಾಡು, ನನ್ನ ಮೊಮ್ಮಕ್ಕಳನ್ನ ಕಾಪಾಡು, ನನ್ನ ಹೊಲಗದ್ದೆಯನ್ನು ಕಾಪಾಡು, ನನ್ನ ಪ್ರಾಣಿ ಪಕ್ಷಿಗಳನ್ನ ಕಾಪಾಡು, ನನ್ನ ಸ್ನೇಹಿತರನ್ನ ಕಾಪಾಡು, ನನ್ನ ಬಂಧು ಬಳಗವನ್ನು ಕಾಪಾಡು. ಇನ್ನು ಯಾರ್ಯಾರು ನಂಬಿಕೊಂಡಿಲ್ಲಪ್ಪ ಏಸಪ್ಪ, ನಿನ್ನ ನಂಬುವಂತ ಮನಸ್ಸನ್ನು ಅವರಿಗೆ ಕೊಡು. ನೀನೇ ಸತ್ಯವುಳ್ಳ ಜೀವವುಳ್ಳ ದೇವರು ಅಂತ ತಿಳಿದುಕೊಳ್ಳುವಂತ ಜ್ಞಾನ ಕೊಡು. ನಿನ್ನ ಮಕ್ಕಳಾಗುವಂತೆ ಸಹಾಯ ಮಾಡು. ನಮ್ಮ ದೇಶವನ್ನು ಆಶೀರ್ವದಿಸು, ನಮ್ಮ ನಾಡನ್ನು ಆಶೀರ್ವದಿಸು, ನಮ್ಮ ನಾಯಕರು, ಮಂತ್ರಿಗಳು ಎಲ್ಲರನ್ನ ಆಶೀರ್ವದಿಸಪ್ಪ. ಈ ರೀತಿ ನಾವು ಪ್ರಾರ್ಥನೆ ಮಾಡ್ತೇವಲ್ವಾ? ನಾವು ಏನೇನು ಪ್ರಾರ್ಥನೆ ಮಾಡಿ ಬೇಡಿಕೊಳ್ತೇವೋ ಅದನ್ನ ಏನಂತಬೇಕಪ್ಪ? ನೋಡಿಕೊಂಡಿದ್ದೇವೆ. ಪ್ರಾರ್ಥನೆ ಮಾಡಿ ಏನೇನು ಬೇಡಿಕೊಳ್ಳುತ್ತೀರೋ ಅದನ್ನೆಲ್ಲ ಹೊಂದಿದ್ದೇವೆಂದು ನಂಬಿರಿ. ನಂಬಬೇಕು. ಏನಂತ ನಂಬಬೇಕು? ಮೊದಲನೇದು ಯೇಸು ಸ್ವಾಮಿಯನ್ನ ನಂಬಬೇಕು. ಎರಡನೇದು ನಮ್ಮ ಕಣ್ಣಿಗೆ ಕಾಣದ ದೇವರು ನಮ್ಮ ಸಂಗಡ ಇದ್ದಾನೆ ಅನ್ನೋದನ್ನ ನಂಬಬೇಕು. ಮೂರನೇದಾಗಿ ನಾವು ಪ್ರಾರ್ಥನೆ ಮಾಡಿಕೊಂಡಾಗ ನಂಬಿಕೆಯಿಂದ ಪ್ರಾರ್ಥನೆ ಮಾಡಬೇಕು. ಆ ನಂಬಿಕೆಯಿಂದ ಪ್ರಾರ್ಥನೆ ಮಾಡಿದಾಗ ನಾವು ಏನೇನು ಬೇಡಿಕೊಳ್ತೇವೋ ಅದನ್ನು ನಾವು ಹೊಂದಿಕೊಂಡಿದ್ದೇವೆ ಅಂತ ಪ್ರಾರ್ಥನೆ ಮಾಡಬೇಕಂತ. ಪ್ರಾರ್ಥನೆ ಮಾಡಿ ಸುಮ್ಮನೆ ಇರೋದಲ್ಲ. ಈಗ ನಾವು ನೀವು ಪ್ರಾರ್ಥನೆ ಮಾಡ್ತೇವಲ್ಲ, ಕೊನೆಗೆ ಏನ್ ಹೇಳ್ತೇವೆ? ಅಪ್ಪ ತಂದೆ ದೇವ, ಈ ಪ್ರಾರ್ಥನೆಯನ್ನ ಮಾಡಿ ಬೇಡಿ ಹೊಂದಿದ್ದೇವೆ ತಂದೆ, ಆಮೇನ್ ಅಂತೀವಲ್ಲ. ಪ್ರಾರ್ಥನೆ ಮಾಡಿ ಅಷ್ಟೇ ಹಲ್ಲೆಲೂಯಾ ಆಮೇನ್ ಅಂತ ಮುಗಿಸಬಾರ್ದು. ಪ್ರತಿಯೊಬ್ಬರು ನಾವು ಪ್ರಾರ್ಥನೆ ಮಾಡಿದಾಗ ಏನೇ ವಿಷಯಕ್ಕೆ ಪ್ರಾರ್ಥನೆ ಮಾಡ್ರಿ, ಅಪ್ಪ ತಂದೆ ಪ್ರಾರ್ಥನೆ ಮಾಡಿ
ಬೇಡಿದ್ದನ್ನು ಹೊಂದಿಕೊಂಡಿದ್ದೇವೆ ಅಂತ ಅಂದುಕೋಬೇಕಂತೆ. ಸುಮ್ಮನೆ ಪ್ರಾರ್ಥನೆ ಮಾಡಿ ಬಿಡೋದಲ್ಲ. ನಾವೇನು ಅಂದುಕೊಂಡು ಅಂದ್ರೆ ಅರ್ಥ ಏನಿದೆ, ನಾವೇನು ಅಂದುಕೊಳ್ತೇವೋ ಅದು ಆಗುತ್ತದೆ ಅನ್ನೋ ನಂಬಿಕೆ ಇರಬೇಕು ನಿಮಗೆ. ಅರ್ಥ ಆಯ್ತಪ್ಪ? ನಾವೇನು ಪ್ರಾರ್ಥನೆ ಮಾಡಿ ಬೇಡ್ಕೊಳ್ತೇವೋ ಆ ಬೇಡಿಕೊಂಡಿದ್ದು ಆಗುತ್ತದೆ, ಹಾಗೆ ಆಗ್ತದೆ. ನನ್ನ ದೇವರು ಸರ್ವಶಕ್ತನಾದ ದೇವರು, ಸಮಸ್ತವನ್ನು ಸಾಧ್ಯವನ್ನಾಗಿ ಮಾಡುವ ದೇವರು, ನಂಬಿಗಸ್ತನಾದ ದೇವರು, ನಂಬಿದವರ ಕೈ ಬಿಡಲಾದ ದೇವರು, ಅದ್ಭುತ ಸ್ವರೂಪನು, ಆಶ್ಚರ್ಯಕರನಾದ ದೇವರು, ಉತ್ತಮವಾಗಿ ನನಗೆ ಬೇಕಾದದನ್ನ ಸಮಯಕ್ಕೆ ಬೇಕಾದ ಸಮಯದಲ್ಲಿ ಒದಗಿಸಿಕೊಡುವಂತ ಯೆಹೋವ ನೀರೇ ದೇವರು, ನನ್ನ ದೇವರು ಅಂತ ನಾವು ನಂಬಬೇಕು. ನಮ್ಮ ಸಂಗಡ ಇದ್ದಾನೆ ಯೆಹೋವ ಶಮ್ಮಾ, ನಮ್ಮ ಸಂಗಡ ಇದ್ದಾನೆ. ಇಮ್ಯಾನ್ಯುಯಲ್ ದೇವರು ನಮ್ಮ ಜೊತೆ ಇದ್ದಾನೆ. ಯೆಹೋವ ಶಾಲೋಮ್ ದೇವರು, ನನಗೆ ಶಾಂತಿ ಸಮಾಧಾನ ಕೊಡುವ ಶಾಂತಿ ದೂತನಾದ ದೇವರು, ಸಮಾಧಾನ ಕರ್ತನಾದ ದೇವರು ನನ್ನ ಸಂಗಡ ಇದ್ದಾನೆ ಅಂತ ನಾವು ನಂಬಿಕೋಬೇಕು. ಎಷ್ಟೇ ಕಷ್ಟ ನಷ್ಟ ರೋಗ ಬಾಧೆ ಚಿಂತೆಗಳು ಬಂದರೂ ಕೂಡ ನಾವು ಸಮಾಧಾನದಿಂದ ಇದ್ದು, ಯಾಕೆಂದ್ರೆ ನಮ್ಮ ದೇವರು ಸಮಾಧಾನ ಕರ್ತನು, ಸಮಾಧಾನ ಕೊಡುವಾತನು. ಯಾರ್ಯಾರು ಏನೇನೆಲ್ಲ ನಮಗೆ ದ್ರೋಹ ಅನ್ಯಾಯ ಮೋಸ ಮಾಡಬಹುದು, ಕಷ್ಟ ಬರುವಂತೆ ಮಾಡಬಹುದು, ನಷ್ಟ ಆಗುವಂತೆ ಮಾಡಬಹುದು, ಆದರೂ ಕೂಡ ನಾವೆಲ್ಲವನ್ನ ಸಹಿಸಿಕೊಂಡಿರಬೇಕು. ಯಾಕೆ? ಏಸಪ್ಪ ಸಹಿಸಿಕೊಂಡಾಗ ಶಿಲ್ಬೆಯಲ್ಲಿ ಶಿಲ್ಬೆ ಮರಣದ ಶಿಕ್ಷೆ ಕೊಟ್ಟಾಗ ಹೊಡೆದರು, ಬೈದರು, ಉಳಿದರು, ತಲೆ ಮೇಲೆ ಮುಡಿನ ಕಿರೀಟ ಇಟ್ಟರು, ಕೈಗಳಿಗೆ ಮೊಳೆ ಹೊಡೆದರು, ಕಾಲುಗಳಿಗೆ ಮೊಳೆ ಹೊಡೆದರು, ಬರ್ಚಿಯಿಂದ ಪಕ್ಕೆಗೆ ತಿವಿದರು. ಎಷ್ಟೆಲ್ಲ ಮಾಡಿದ್ರು ಕೂಡ ಯೇಸು ಸ್ವಾಮಿ ಸಹಿಸಿಕೊಂಡಿದ್ದ ಅಲ್ವಾ? ಅದೆಲ್ಲ ಮಾಡುವವರನ್ನ ಆತನು ಕ್ಷಮಿಸಿದ. ಶಿವೆಯಲ್ಲಿ ನುಡಿದ ಮೊದಲ ಮಾತೆ, ಅಪ್ಪ ತಂದೆ ಇವ್ರು ಏನ್ ಮಾಡ್ತಾ ಇದ್ದಾರೋ ಗೊತ್ತಿಲ್ಲ, ಅವ್ರನ್ನ ಕ್ಷಮಿಸುವಂತ ದೇಶಪ್ಪ. ಹಾಗೆ ನಾವು ಕೂಡ ನಮಗೆ ಮೋಸ ದ್ರೋಹ ಮಾಡಿದ ಕ್ಷಮಿಸಿ ದೇವರಿಗೆ ಒಪ್ಪಿಸಿಕೊಡ್ಬೇಕು. ಅಪ್ಪ ಏಸಪ್ಪ ನೀನೇ ಎಲ್ಲ ನಮಗೆ ನೀನೇ ನೋಡ್ಕೊಳ್ಳ. ಹಾಗೆ ನಾವು ದೇವರಲ್ಲಿ ಸಂಪೂರ್ಣ ನಂಬಿಕೆ ಇಟ್ಟುಕೊಂಡು ಪ್ರಾರ್ಥನೆ ಮಾಡಿ ಏನೇನು ಬೇಡ್ಕೊಳ್ತಿರೋ, ಏನು ಬೇಡ್ಕೊಳ್ತಿರೋ ಅಂತ ನೋಡಿ, ವಾಕ್ಯ ಏನ್ ಹೇಳ್ತಾರೆ, ಏನೇನು ಬೇಡ್ಕೊಳ್ತಿರೋ. ನಿಮ್ಮ ಬೇಡಿಕೆ ಒಂದಲ್ಲ 9 ಇರ್ಬೋದು ಅಲ್ವಾ? ಗಂಡನಿಗಾಗಿ, ಮಕ್ಕಳಿಗಾಗಿ, ಮೊಮ್ಮಕ್ಕಳಿಗಾಗಿ, ಹೊಲಕ್ಕಾಗಿ, ವ್ಯಾಪಾರಕ್ಕಾಗಿ, ಆರೋಗ್ಯಕ್ಕಾಗಿ ಏನೆಲ್ಲ ನೀವು ಬೇಡಿಕೊಂಡ್ರು ಕೂಡ ಏನೇನು ಬೇಡಿಕೊಳ್ತಿರೋ ಅದನ್ನ ನಾವು ಹೊಂದಿಕೊಂಡಿದ್ದೇವೆ ಅಂತ ನಂಬಿಕೊಂಡು ಪ್ರಾರ್ಥನೆ ಮಾಡಿದ್ರೆ ಮಕ್ಕಳೇ, ಖಂಡಿತ ನೀವು ಅಂದುಕೊಂಡಿದ್ದು ಹಾಗೆ ಆಗ್ತದೆ. ನಂಬಿಕೆ ಇರಬೇಕಷ್ಟೇ ದೇವರಲ್ಲಿ. ನಂಬಿಕೊಂಡಾಗ ದೇವರು ನಮಗೆ ಯಾವ ಸಮಯಕ್ಕೆ ಏನು ಬೇಕೋ ಅದನ್ನ ಆತ ಒದಗಿಸಿಕೊಡುವಂತಾಗಿದ್ದಾನೆ. ಆತ ಹೇಳಿದ್ದು ಖಂಡಿತ ನೆರವೇರ್ತದೆ. ವಾಗ್ದಾನ ಮಾಡ್ತಾನೆ ನಮ್ಮ ದೇವರು, ಮಾಡಿದ ವಾಗ್ದಾನವನ್ನ ನೆರವೇರಿಸುವಂತ ದೇವರು. ಆದಿಕಾಂಡ 12ನೇ ಅಧ್ಯಾಯ 1-3 ವಚನ ಹೋದ್ರೆ, ಆದಿಕಾಂಡ 12ನೇ ಅಧ್ಯಾಯ 1-3 ವಚನಗಳು. ಅಲ್ಲಿ ಅಬ್ರಹಾಮನ ಬಗ್ಗೆ ಇದೆ. ಯೆಹೋವನು ಅಬ್ರಹಾಮನಿಗೆ, ನೀನು ಸ್ವದೇಶವನ್ನು, ಬಂಧು ಬಳಗವನ್ನು, ತಂದೆಯ ಮನೆಯನ್ನು ಬಿಟ್ಟು ನಾನು ತೋರಿಸುವ ದೇಶಕ್ಕೆ ಹೊರಟು ಹೋಗು. ನಾನು ನಿನ್ನನ್ನು ದೊಡ್ಡ ಜನಾಂಗವಾಗುವಂತೆ ಮಾಡಿ ಆಶೀರ್ವದಿಸಿ ನಿನ್ನ ಹೆಸರನ್ನು ಪ್ರಖ್ಯಾತಿಗೆ ತರುವೆನು. ನೀನು ಆಶೀರ್ವಾದ ನಿಧಿಯಾಗುವಿ. ಆಮೆನ್. ನೋಡಿ, ಇಲ್ಲಿ ಯೇಸು ಸ್ವಾಮಿ ತಂದೆಯಾದ ದೇವರು ಯೆಹೋವ ದೇವರು ಅಬ್ರಹಾಮನಿಗೆ ಹೇಳ್ತಾನೆ, ಏನ್ ಹೇಳ್ತಾನೆ, ನೀನ್ ಈಗ ಅಲ್ಲೆಲ್ಲ ಚೆನ್ನಾಗಿ ಸೆಟ್ಲ್ ಆಗಿರ್ತಾನೆ. ಆತ ಇದ್ದಂತ ಊರಲ್ಲಿ ಚೆನ್ನಾಗಿ ಮನೆ ಕಟ್ಟಿಕೊಂಡು ಎಲ್ಲ ಬಂಧು ಬಳಗದ ಜೊತೆ ಚೆನ್ನಾಗಿರ್ತಾನೆ ಅಬ್ರಹಾಮ್. ಆದ್ರೆ ದೇವರು ಬಂದು ಏನ್ ಹೇಳ್ತಾನೆ, ನೀನು ಈ ನಿನ್ನ ಹೊಲ ಮನೆ ಎಲ್ಲ ಬಿಟ್ಟು ನಾನು ಹೇಳಿದ ಊರಿಗೆ ನೀನು ಹೋಗಬೇಕು ಅಂದಾಗ ತಕ್ಷಣ ಅಬ್ರಹಾಮ್ ಏನೊಂದು ಮಾತಾಡಲ್ಲ, ಆಯ್ತು ಅಂತ ತಕ್ಷಣ ರೆಡಿಯಾಗಿ ಹೋಗ್ತಾನೆ. ಅಲ್ಲಿ ಏನಿದೆ, ಅಬ್ರಹಾಮನು ನೀತಿವಂತನು, ದೇವರ ಮಾತನ್ನು ಕೇಳುವವನು, ದೇವರ ಮಾತಿಗೆ ವಿಧೇಯನಾಗಿರುವವನು, ದೇವರ ಸಹವಾಸ ಹೊಂದಿದವನಾಗಿದ್ದ ಅಬ್ರಹಾಮ್. ಅದಕ್ಕೆ ಅಬ್ರಹಾಮನಿಗೆ ದೇವರು ಹೇಳಿದ ತಕ್ಷಣ ದೇವರ ಮಾತನ್ನ ಕೇಳಿ ಹೋಗ್ತಾನೆ. ಹೋದಾಗ ಅದೇನಾಗುತ್ತೆ, ಆತನ ಸಂತಾನವು, ದೇವರ ವಾಕ್ಯ ಹೇಳ್ತದೆ, ನಾವು ಇನ್ನೂ ಒಂದು ಕಡೆ ನೋಡುವಾಗ, ನಿನ್ನ ಸಂತಾನವು ಆಕಾಶದ ನಕ್ಷತ್ರಗಳಂತೆ ಮುಸುಕು, ಮುಸುಕು ಗೊತ್ತಲ್ಲ ಎಲ್ಲರೂ, ಮುಸುಕಿನಂತೆ ಹೆಚ್ಚಿಸ್ತದೆ ಅಂತ ಹೇಳ್ತಾರೆ. ನಕ್ಷತ್ರ ಎಣಿಸೋಕ್ಕಾಗುತ್ತಾ? ಮುಸುಕಿನಲ್ಲಿ ಎಷ್ಟು ಹರಳಿದೆ, ಎಷ್ಟಿದೆ ಅಂತ ಎಣಿಸ್ತೀವ? ಸಾಧ್ಯತೆ ಇದೆ ಅಲ್ವಾ? ಒಂದು ಹಿಡಿ ಮುಸುಕು ತಗೊಂಡ್ರು ನಾವು ಎಷ್ಟು ಗಂಟೆಗಳು ಎಷ್ಟು ದಿನ ಎಣಿಸಿದ್ರು ಕೂಡ
ಹಾಗೆ ನಿನ್ನ ಸಂತಾನವನ್ನು ನಾನು ಹೆಚ್ಚಿಸ್ತೇನೆ ಅಂತ ದೇವರು ಹೇಳ್ತಾನೆ. ಅದೇ ಅಬ್ರಹಾಮನಿಗೆ ಮಕ್ಕಳೇ ಆಗಿಲ್ಲ ಇನ್ನ ಅಲ್ವಾ, ಮಕ್ಕಳೇ ಇಲ್ಲ ಇನ್ನ ಅಬ್ರಹಾಮನಿಗೆ. ದೇವರು ಈ ಮಾತು ಹೇಳ್ಬಿಟ್ಟರು. ಆದ್ರೆ ಯಾವಾಗ ಮಕ್ಕಳಾಗ್ತವೆ? ನಾವು 18, 19, 20, 22ನೇ ಅಧ್ಯಾಯಗಳು ನೋಡ್ತಾ ಹೋದಾಗ ಅಬ್ರಹಾಮನಿಗೆ 99 ವರ್ಷ ಆದಾಗ ಆಗ ಯೆಹೋವ ದೇವರು ಆತನ ಹತ್ತಿರ ಬಂದು, ನಿನಗೆ ಬರುವ ವರ್ಷದೊಳಗೆ ಒಬ್ಬ ಮಗನು ಹುಟ್ಟುತ್ತಾನೆ ಅಂತ ಅಬ್ರಹಾಮನಿಗೆ ಹೇಳ್ತಾನೆ. ಎಷ್ಟು ವರ್ಷ ಕಾಲ ಅಬ್ರಹಾಮ? 99 ವರ್ಷ ಕಾಲ. 9 ವರ್ಷ ಹಣ್ಣು ಮುದುಕ ಆಕಿ ಹಣ್ಣು ಮುದುಕಿ ಸಾರ ಅಂತ ದಂಪತಿಗಳಿಗೆ ದೇವರು ಹೇಳಿದ ಮಾತು, ಬರುವ ವರ್ಷದೊಳಗೆ ನಿಮಗೆ ಮಗನು ಹುಟ್ಟುತ್ತಾನೆ. ವಾಗ್ದಾನ ಮಾಡಿದ ದೇವರು. ಬರುವ ವರ್ಷ ಅಂದ್ರೆ ಎಷ್ಟು ವರ್ಷ ಆಯ್ತು ಅಬ್ರಹಾಮಿಗೆ? 99 ಪ್ಲಸ್ 1 100 ವರ್ಷಕ್ಕೆ ಮುದ್ದಾದ ಮಗುವನ್ನ ದೇವರು ದಯಪಾಲಿಸಿದ ಮಕ್ಕಳು. ಯಾಕೆಂದ್ರೆ ಅಬ್ರಹಾಮನು ನಂಬಿಗಸ್ತನಾಗಿದ್ದ, ನಂಬಿದ್ದ ದೇವರನ್ನು. 99 ವರ್ಷಗಳು ಕೂಡ ಮಕ್ಕಳಾಗಿರೋದ್ರೆ ನನ್ನ ದೇವರು ನನ್ನ ಕೊಡ್ತಾನೆ ಅನ್ನೋ ನಂಬಿಕೆಯಲ್ಲಿ ಇದ್ದ ಅಲ್ವಾ. ಆ ನಂಬಿಕೆಗೆ ದೇವರು ತಕ್ಕ ಹಾಗೆ ಫಲವನ್ನು ಕೊಡ್ತಾನೆ ಮಕ್ಕಳು. ಅದಕ್ಕೆ ದೇವರ ವಾಕ್ಯ ಹೇಳ್ತಾ ಇದೆ, 12ನೇ ವಾಕ್ಯ ಹೇಳಿದೇನಪ್ಪ, ನೀನು ಆಶೀರ್ವಾದ ನಿಧಿಯಾಗುವಿ. ನೋಡಿ, ಆಶೀರ್ವಾದ ಹೊಂದಿಕೊಂಡ ಅಬ್ರಹಾಮ ಆಕಾಶದ ನಕ್ಷತ್ರಗಳಷ್ಟು ಮುಸುಬಿನಷ್ಟು ಸಂತಾನವನ್ನು ಹೊಂದಿಕೊಂಡು ಬೇಕಾದದ್ದೆಲ್ಲವನ್ನು ದೇವರು ಹೊಂದಿ ಕೊಡ್ತಾನೆ. ಕಾನಾನ ದೇಶಕ್ಕೆ ಹೋಗುವಂತಾನೆ. ಕಾನಾನ ದೇಶ ಎಂತದ್ದು ಅಂದ್ರೆ ಅದು ಹಾಲು ಜೇನು ಹರಿಯುವ ದೇಶ ಅಂತ ಬರ್ತಿಟ್ಟಿದೆ ಬೈಬಲಲ್ಲಿ. ಹಾಲು ಜೇನು ಹರಿಯುವ ದೇಶ ಅಂದ್ರೆ ಅರ್ಥ ಹಾಲು ಮತ್ತು ಜೇನುತುಪ್ಪ ಏನು ನೀರಾಗಿ ಹರಿಯೋದಲ್ಲ. ಅದರ ಅರ್ಥ ಏನು ಅಂದ್ರೆ ಅಷ್ಟು ದೊಡ್ಡ ದೊಡ್ಡ ಆಕಳುಗಳು ಎಮ್ಮೆಗಳು ಇರ್ತವೆ ಅಂತ. ಒಂದೊಂದು ಆಕಳು ಒಂದೊಂದು ಎಮ್ಮೆ ಎಷ್ಟೋ ಲೀಟರ್ ಗಟ್ಟಲೆ ಹಾಲು ಕೊಡೋದಂತೆ. ಆಮೇಲೆ ಜೇನು ಹುಟ್ಟು, ದೊಡ್ಡ ದೊಡ್ಡ ಜೇನು ಹುಟ್ಟು, ಜೇನುತುಪ್ಪ ಒಂದು ಹುಟ್ಟಿನಿಂದ ಎಷ್ಟೋ ಲೀಟರ್ ಗಟ್ಟಲೆ ಜೇನುತುಪ್ಪ ಸಿಗೋದಂತೆ. ಅಂದ್ರೆ ಏನು? ಅದು ಆಶೀರ್ವಾದ. ಅದನ್ನು ಹೊಂದಿಕೊಂಡು ಮಾರ್ಕೊಂಡು ಮತ್ತೆ ಬೇಕಾದಷ್ಟು ಹುಟ್ಟುತ್ತಾನೆ, ಹಾಯಾಗಿ ಬದುಕುವ ಹಾಗೆ. ಅದು ಅರ್ಥನೇ ಹಾಲು ಜೇನು ಹರಿಯುವ ದೇಶಕ್ಕೆ ಕಳಿಸ್ತಾನೆ, ಕಾನಾನ ದೇಶಕ್ಕೆ. ಅಲ್ಲಿ ಹೋದಾಗ ಸಮೃದ್ಧಿಯನ್ನು ಹೊಂದಿಕೊಂಡು ಸಂತಾನ ಉತ್ಪತ್ತಿಯಾಗಿ ಸಂತಾನವು ಬೆಳೆದು ಆತನು, ಈಗ ನಾವಿದ್ದೇವಲ್ಲ ನಾವು ಕೂಡ ಅಬ್ರಹಾಮನ ಸಂತಾನದವರೇ ಅಂತ ಅರ್ಥ. ಅಲ್ಲಿಂದ ಹುಟ್ಟಿ ಬಂದಂತವರು. ಅಬ್ರಹಾಮನಿಂದ, ಯಾಕೋಬನಿಂದ, ಇಸಾಕನಿಂದ, ಯಾಕೋಬನಿಂದ, ದಾವಿದನಿಂದ ಬಂದಂತ ಸಂತಾನ ಈಗ ನಾವು ನೀವು ಇರೋದು ಮಕ್ಕಳೇ. ಆ ರೀತಿಯಲ್ಲಿ ಉಸುಬಿನಂಗೆ ಆಕಾಶದ ನಕ್ಷತ್ರಗಳಂಗೆ ನಿನ್ನ ಸಂತಾನವನ್ನ ನಾನು ಕೊಡ್ತೇನೆ ಅಂತ ದೇವರು ಕೊಟ್ಟ. ಮತ್ತೊಂದು ಮಾತು ಹೇಳ್ತಾನೆ, ನಿನ್ನನ್ನು ಹೆಚ್ಚಿಸುವೆನು ಅಂತ. ಯಾಕೆ ಹೆಚ್ಚಿಸ್ತಾನೆ? ಯಾಕೆ ಅಷ್ಟು ಆಶೀರ್ವಾದ ಮಾಡಿದ ದೇವರು ಅಬ್ರಹಾಮನಿಗೆ ಅಂದ್ರೆ ಅಬ್ರಹಾಮನು ದೇವರಿಗೆ ನಂಬಿಗಸ್ತನಾಗಿದ್ದ, ದೇವರಲ್ಲಿ ನಂಬಿಕೆ ಹೊಂದಿದ್ದ. ಅದಕ್ಕೆ ಅಬ್ರಹಾಮನು ಹೇಳ್ತಾರೆ ವಿಶ್ವಾಸಕ್ಕೆ ತಂದೆ. ನಂಬಿಕೆ ವಿಶ್ವಾಸ ಅಬ್ರಹಾಮನಿಗಿದ್ದಾಗೆ ಯಾರಿಗೂ ಇಲ್ಲ ಮಕ್ಕಳು. ನಂಬಿದ, ಎಷ್ಟೇ ಕಷ್ಟ ಬಂದರೂ ಯಾರೇನೇ ಅಂದ್ರೂ ಕೂಡ ಯೆಹೋವ ದೇವರಲ್ಲಿ ನಂಬಿಕೆ ಇಟ್ಟುಕೊಂಡಿದ್ದ. ಆತನ ನಂಬಿಕೆಯಿಂದಲೇ ಆತನು ಹೆಚ್ಚಾಗಿ ಆಶೀರ್ವದಿಸಲ್ಪಟ್ಟ. ಹೆಚ್ಚಾಗಿ, ಅಷ್ಟಿಷ್ಟಲ್ಲ, ಹೆಚ್ಚಾಗಿ ಬೇಕಾದಷ್ಟು ತನಗೆ ಸಾಕಾಗುವಷ್ಟು ಆಶೀರ್ವಾದವನ್ನ ಅಬ್ರಹಾಮನು ಹೊಂದಿಕೊಳ್ತಾನೆ ಮಕ್ಕಳು. ಯಾಕೆಂದ್ರೆ ದೇವರಲ್ಲಿ ಸಂಪೂರ್ಣ ನಂಬಿಕೆ ಇತ್ತು, ವಿಶ್ವಾಸ ಇತ್ತು, ದೇವರೊಂದಿಗೆ ಸಹವಾಸ ಇತ್ತು, ದೇವರ ಜೊತೆ ಮಾತನಾಡ್ತಾ ಇದ್ದ, ದೇವರ ಮಾತನ್ನ ಆತನು ಕೇಳ್ತಾ ಇದ್ದ. ಅದಕ್ಕೆ ದೇವರ ಆಶೀರ್ವಾದವನ್ನು ಹೊಂದಿಕೊಳ್ಳಬಹುದು. ಅಂದುಕೊಂಡಿದ್ದು ಆಗ್ತದೆ. ಅದೇ ರೀತಿ ನಾವು ನೋಡುವಾಗ ಯೋಬನ ಜೀವನ ಚರಿತ್ರೆ ನೋಡಿದ್ರೆ ಯೋಬನಿಗೆ ಸೈತಾನನ ಶೋಧನೆ ಬರ್ತದೆ. ಅಲ್ಲಿ ನಾವು ನೋಡ್ತೇವೆ 1ನೇ ಅಧ್ಯಾಯದಲ್ಲಿ 2ನೇ ಅಧ್ಯಾಯದಲ್ಲಿ ನೋಡುವಾಗ ಯೋಬನು ನೀತಿವಂತನಾಗಿದ್ದ, ಯೋಬನು ನಿರ್ದೋಷಿಯಾಗಿದ್ದ, ಯೋಬನು ಕೆಟ್ಟದ್ದನ್ನು ನಿರಾಕರಿಸ್ತಾ ಇದ್ದ, ಯಥಾರ್ಥನಾಗಿದ್ದ ಅಂತ. ಈ ರೀತಿ ನಾವು ಇರುವುದಾದ್ರೆ ಯೋಬನಿಗೆ ಸೈತಾನನ ಶೋಧನೆ ಬರ್ತದೆ. ಎಷ್ಟೆಲ್ಲ ಶೋಧನೆ ಬರ್ತದೆ ಅಂದ್ರೆ ಆ ಕಾಲಕ್ಕೆ ಅತಿ ಹೆಚ್ಚು ಶ್ರೀಮಂತನಾಗಿದ್ದ ಯೋಬನು ಎಲ್ಲವನ್ನು ಕಳೆದುಕೊಳ್ತಾನೆ. ಎಲ್ಲವನ್ನು ತೆಗೆದು ಹಾಕುತ್ತೆ ಸೈತಾನ. ಹೆಂಡತಿ ದೂರ ಆಗ್ತಾರೆ, ಮಕ್ಕಳು ದೂರ ಆಗ್ತಾರೆ, ಸ್ನೇಹಿತರು ದೂರ ಆಗ್ತಾರೆ, ಎಲ್ಲರೂ ದೂರ ಆಗ್ತಾರೆ, ಎಲ್ಲವನ್ನು ಕಳೆದುಕೊಳ್ತಾನೆ. ಆಮೇಲೆ ದೇಹಕ್ಕೆ ಬರುವ ರೋಗ, ಒಂದು ದೊಡ್ಡ ಒಂದು ರೋಗ ಬರ್ತದೆ. ಆ ರೋಗವು ಯಾವ ರೀತಿ ಇರುತ್ತೆ ಅಂದ್ರೆ ಆತನ ದೇಹದಲ್ಲೆಲ್ಲ ಹುಣ್ಣುಗಳಾಗುತ್ತವಂತೆ. ಆ ಹುಣ್ಣುಗಳು ಆಗಿ ರಕ್ತ ಸೋರ್ತಾ ಇರ್ತದೆ, ಕೀವು ಸೋರ್ತಾ ಇರ್ತದೆ.
ಹೋಗ್ತಾನಂತೆ ಮೈಯೆಲ್ಲ. ಅಂತ ರೋಗ ಬಂದರೂ ಕೂಡ, ಅಷ್ಟೆಲ್ಲ ಶೋಧನೆ ಬಂದರೂ ಕೂಡ ಯೋಬನು ದೇವರಲ್ಲಿ ನಂಬಿಕೆಯನ್ನ ಬಿಡಲಿಲ್ಲ ಮಕ್ಕಳು. ನಂಬಿಕೆಯಲ್ಲೇ ಇದ್ದ. ಯಾಕೆ? ಆತ ನಂಬಿದ, ನನ್ನ ದೇವರು ನನ್ನನ್ನು ಕಾಪಾಡ್ತಾನೆ. ಬಂದಿದೆ ಈಗ ಸೈತಾನ ಶೋಧನೆ, ಆದರೆ ಈ ಶೋಧನೆಯಿಂದ ಆತನನ್ನ ತಪ್ಪಿಸ್ತಾನೆ. ಎಂಥ ಪರಿಸ್ಥಿತಿ ಇದ್ರೂ ಕೂಡ ದೇವರಲ್ಲಿ ನಂಬಿಕೆ ಮತ್ತು ಪ್ರಾರ್ಥನೆ ಇವೆರಡನ್ನ ಯೋಬನು ಬಿಡಲಿಲ್ಲ ಮಕ್ಕಳೇ. ಪ್ರಾರ್ಥನೆ ಬಿಡಲಿಲ್ಲ, ದೇವರಲ್ಲಿ ನಂಬಿಕೆ ಬಿಡಲಿಲ್ಲ. ಅದಕ್ಕೆ ಏನಾಯಿತು? ಯೋಬ 42 ವಾಕ್ಯ ನೋಡಿ. ಯೋಬನ ಗ್ರಂಥ 42 ಅಧ್ಯಾಯ 10 ವಚನ. ಯೋಬನು ತನ್ನ ಸ್ನೇಹಿತರಿಗೋಸ್ಕರ ಪ್ರಾರ್ಥಿಸಿದ ಬಳಿಕ ಯೆಹೋವನು ಅವನ ದುಸ್ಥಿತಿಯನ್ನು ಹೋಗಲಾಡಿಸಿ ಅವನ ಸೊತ್ತನ್ನು ಮೊದಲಿಗಿಂತ 2ರಷ್ಟಾಗಿ ಹೆಚ್ಚಿಸಿದನು. ಹಲ್ಲೆಲೂಯಾ. ಚಪ್ಪಾಳೆ ಹೊಡೆಯಪ್ಪ ದೇವರು. ಮೊದಲಿದ್ದಕ್ಕಿಂತ ಡಬಲ್ ಆಶೀರ್ವಾದ ಕೊಟ್ಟಂತೆ ದೇವರು, 2ರಷ್ಟು. ಯಾಕೆ ಕೊಟ್ಟ? ನಂಬಿಕೆಯಿಂದ ಪ್ರಾರ್ಥನೆ ಮಾಡಿಕೊಂಡಿದ್ದ ಮಕ್ಕಳೇ. ಅರ್ಥ ಆಯ್ತಾ? ದೇವರಲ್ಲಿ ನಂಬಿಕೆ ಬಿಡಲಿಲ್ಲ, ಪ್ರಾರ್ಥನೆ ಬಿಡಲಿಲ್ಲ. ತಿಪ್ಪೆಯಲ್ಲಿ ಬಿದ್ರು ಪ್ರಾರ್ಥನೆ ಮಾಡ್ಕೊಂಡ, ಮನೆಯಲ್ಲಿದ್ರು ಪ್ರಾರ್ಥನೆ ಮಾಡ್ಕೊಂಡ, ರೋಗ ಬಂದ್ರು ಪ್ರಾರ್ಥನೆ ಮಾಡ್ಕೊಂಡ, ಹೆಂಡತಿ ಬಿಟ್ಟು ಹೋದ್ರು ಪ್ರಾರ್ಥನೆ ಮಾಡ್ಕೊಂಡ, ಮಕ್ಕಳು ಬಿಟ್ಟು ಹೋದ್ರು ಪ್ರಾರ್ಥನೆ ಮಾಡ್ಕೊಂಡ. ಆತ ತನಗಾಗಿ ಅಲ್ಲ, ಬೇರೆಯವರಿಗಾಗಿ, ತನ್ನ ಕುಟುಂಬಕ್ಕಾಗಿ, ತನ್ನ ಸ್ನೇಹಿತರಿಗಾಗಿ. ವಾಕ್ಯ ಹೇಳ್ತದೆ, ಯೋಬನು ತನ್ನ ಸ್ನೇಹಿತರಿಗಾಗಿ ಪ್ರಾರ್ಥಿಸಿದಾಗ ದೇವರು ಆತನಿಗೆ 2ರಷ್ಟು ಆಶೀರ್ವಾದ ಮಾಡಿದ. ನಾವು ಕೇವಲ ನಮಗಾಗಿ ಅಷ್ಟೇ ಅಲ್ಲ, ನಮಗಾಗಿ ಇನ್ನೊಬ್ಬರಿಗಾಗಿ ನಾವು ಪ್ರಾರ್ಥಿಸಿದಾಗ ಎಷ್ಟು ಹೇಳಿದ್ದು? ಒಬ್ಬರಿಗಾಗಿ ಒಬ್ಬರು ಪ್ರಾರ್ಥಿಸಿರಿ ಅಂತ. ಒಬ್ಬರಿಗಾಗಿ ಒಬ್ಬರು ಪ್ರಾರ್ಥಿಸಿಕೊಂಡಾಗ ದೇವರು ಆ ಪ್ರಾರ್ಥನೆಯನ್ನ ಕೇಳ್ತಾನೆ, ಅದಕ್ಕೆ ಸದುತ್ತರವನ್ನ ದಯಪಾಲಿಸ್ತಾನೆ ಮಕ್ಕಳು. ಹಲ್ಲೆಲೂಯಾ, ಹಲ್ಲೆಲೂಯಾ. ನಾವು ನೀವು ಅಷ್ಟೇ, ನಮಗಾಗಿ ನೀವು, ನಿಮಗಾಗಿ ನಾವು ಪ್ರಾರ್ಥನೆ ಮಾಡಿದಾಗ ದೇವರ ಪ್ರಾರ್ಥನೆ ವಿಜ್ಞಾಪನೆ ಕೇಳ್ತಾನೆ, ಅದಕ್ಕೆ ತಕ್ಕ ಉತ್ತರವನ್ನ ಆತನು ದಯಪಾಲಿಸ್ತಾನೆ. ನಂಬಿಕೆ ಮತ್ತು ಪ್ರಾರ್ಥನೆ ಫಲ ಇದೆ. ಯಾಕೋಬ 5ನೇ ಅಧ್ಯಾಯ 15-16 ವಚನ ನೋಡ್ರಪ್ಪ. 17 ಓದು. ಯಾಕೋಬ 5ನೇ ಅಧ್ಯಾಯ 15, 16, 17. ನಂಬಿಕೆಯಿಂದ ಮಾಡಿದ ಪ್ರಾರ್ಥನೆಯು ರೋಗಿಯನ್ನು ರಕ್ಷಿಸುವುದು. ಹಲ್ಲೆಲೂಯಾ. ನಂಬಿಕೆಯಿಂದ ಮಾಡುವ ಪ್ರಾರ್ಥನೆ, ಅವಾಗ ಎಂಥ ರೋಗಿಯಾದರೂ ಆ ರೋಗ ದೇವರು ವಾಸಿ ಮಾಡ್ತಾನೆ. ಯಾಕೆಂದ್ರೆ ಆತ ಮುಟ್ಟುತ್ತಾನೆ. ಯೇಸು ಸ್ವಾಮಿ ತನ್ನ ಕೈಯಿಂದ ಮುಟ್ಟುತ್ತಾನೆ. ತನ್ನ ಗಾಯವುಳ್ಳ ಕೈಯಿಂದ, ಮೊಳೆ ಉಳಿಸಿಕೊಂಡಲ್ಲ ಶಿಲುಬೆಯಲ್ಲಿ, ಆ ಗಾಯವುಳ್ಳ ಕೈಯಿಂದ ಆತ ಮುಟ್ಟಿದ್ರು ಕೂಡ ನಮ್ಗೆ ಆರೋಗ್ಯ ಮಕ್ಕಳು. ಮುಂದೆ ಕರ್ತನು ಅವನನ್ನು ಎಬ್ಬಿಸುವನು ಮತ್ತು ಪಾಪ ಮಾಡಿದವನಾಗಿದ್ದರೆ ಅದು ಪರಿಹಾರವಾಗುವುದು. ಈಗಿರಲು ನೀವು ಸ್ವಸ್ಥವಾಗಬೇಕಾದರೆ ನಿಮ್ಮ ಪಾಪಗಳನ್ನು ಒಬ್ಬರಿಗೊಬ್ಬರು ಅರಿಕೆ ಮಾಡಿಕೊಳ್ಳ್ರಿ. ನೋಡಿ, ನಾವು ಇಷ್ಟೆಲ್ಲ ಜನ ಇದೀವಿ, ತಿಳಿದಾಗ ಒಂದಲ್ಲ ಒಂದು ಪಾಪ ಮಾಡ್ತಾನೆ ಇರ್ತೇವೆ. ಏನು ಮಾಡಬಾರ್ದು ಅಂದ್ರೆ ಅದನ್ನೇ ಮಾಡೋದು ಜಾಸ್ತಿ, ಯಾರೇ ಆಗಲಿ ಅಲ್ವಾ? ದೇವರ ವಾಕ್ಯ ಹೇಳ್ತಾ ಇದೆ, ಪಾಪ ಮಾಡಬೇಡ್ರಿ ಅಂದ್ರೆ ಮತ್ತೆ ಪಾಪ ಮಾಡ್ತಾನೆ ಇರ್ತೇವೆ. ಸಣ್ಣ ಪುಟ್ಟ ಕಳ್ತನ ಮಾಡ್ಬೋದು, ಸಣ್ಣ ಪುಟ್ಟ ಸುಳ್ಳು ಹೇಳ್ಬೋದು, ಅಲ್ವಾ? ತಪ್ಪು ಮಾಡ್ತೇವೆ. ಆದ್ರೆ ದೇವರ ವಾಕ್ಯ ಹೇಳ್ತದೆ ಏನಪ್ಪ? ನಿಮ್ಮ ಪಾಪಗಳನ್ನ ಒಬ್ಬರಿಗೊಬ್ಬರು ಅರಿಕೆ ಮಾಡಿ. ಅಪ್ಪ ನಾನು ತಿಳಿದಾಗ ತಪ್ಪು ಮಾಡಿದೆ, ನನ್ನ ಕ್ಷಮಿಸುವಂತ ನಾವು ಯಾರಿಗಾದ್ರು ನಮ್ಮ ಜೊತೆಯವರಿಗೆ ಹೇಳ್ಬೇಕಂತೆ, ಬಂಧು ಬಳಗಕ್ಕೆ, ಸ್ನೇಹಿತರಿಗೆ ಹೇಳ್ಕೋಬೇಕು, ದೇವರಿಗೆ ಹೇಳ್ಕೋಬೇಕು. ತಿಳಿದಾಗ ತಪ್ಪು ಮಾಡಿ ನನ್ನ ತಪ್ಪನ್ನ ಕ್ಷಮಿಸಪ್ಪ ದೇವರೇ ಅಂತ ಪಾಪ ಕ್ಷಮಾಪಣೆ, ಪಾಪದ ಅರಿಕೆ ನಾವು ಮಾಡಿಕೊಳ್ಳಬೇಕು. ಆಗ ಏನಾಗ್ತದಪ್ಪ? ಒಬ್ಬರಿಗೋಸ್ಕರ ಒಬ್ಬರು ದೇವರನ್ನು ಪ್ರಾರ್ಥಿಸಿರಿ. ನೀತಿವಂತನ ಅತ್ಯಾಸಕ್ತಿಯುಳ್ಳ ವಿಜ್ಞಾಪನೆಯು ಬಹುಬಲವಾಗಿದೆ. ಹಲ್ಲೆಲೂಯಾ. ಯಾರಪ್ಪ
ಪ್ರಾರ್ಥನೆ, ಎಲ್ಲರೂ ಪ್ರಾರ್ಥನೆ ಮಾಡಿದ್ರೆ ಎಲ್ಲವೂ ಒಳ್ಳೆಯದಾಗಲ್ಲ ಮಕ್ಕಳು. ಉದಾಹರಣೆಗೆ ಒಂದು ಸೋಮನಾಪುರದಲ್ಲಿ ಒಬ್ಬ ಮಗಳು ಶಾಂತಿ ಅಂತ, ಬಹಳ ಒಳ್ಳೆ ವಿಶ್ವಾಸಿ, ಭಾರಿ ನಂಬಿಕೆ ದೇವರಲ್ಲಿ, ತಪ್ಪದೆ ಆರಾಧನೆಗೆ ಬರೋಳು. ಆ ಚಿಕ್ಕ ಮಗಳು, ಇನ್ನು ಚಿಕ್ಕವಳಾಗಿದ್ದವಳು, ಈಗ ಮದುವೆಯಾಗಿ ಮಗ ಹುಟ್ಟಿದೆ, ಚಿಕ್ಕವಳಾಗಿದ್ದವಳು ಏನೇ ಆದರೂ ಕೂಡ ಸಣ್ಣ ಪುಟ್ಟ ವಿಷಯ ಏನಿದ್ರು ಕೂಡ ಒಂದು ಪ್ರಾರ್ಥನೆ ಮಾಡ್ಕೊಳ್ಳೋಳು. ಪ್ರಾರ್ಥನೆ ಮಾಡ್ಕೊಳ್ಳೋದು ಅವಳು ಅಂದ್ಕೊಂಡಿದ್ದ ಆಗಲ್ಲ, ಅವಳು ಸಂತೋಷ ಸಮಾಧಾನ. ಹಾಗೆ ಒಂದಿನ ಬಂದು ನನ್ನ ಹತ್ರ ಬಂದು ಪ್ರಾರ್ಥನೆ ಮಾಡಿಕೊಂಡು ಹೋದ್ಲು. ಏನೋ ವಿಷಯ ಹೇಳಿದ್ಲು, ಆರಾಮಿಲ್ಲ ಅಂತ. ಸರಿ ಅಮ್ಮ, ದೇವರು ಒಳ್ಳೆಯದು ಪುಸ್ತಕ ಕೊಡ್ತಾ ನಂಬಿಕೆಯಿಂದ ಪ್ರಾರ್ಥನೆ ಮಾಡೋಣ, ದೇವರು ಒಳ್ಳೇದು ಮಾಡ್ತಾರೆ ಅಂತ ನಾನು ಪ್ರಾರ್ಥನೆ ಮಾಡಿ ಕಳಿಸಿದ್ದೀನಿ. ಅವಳು ಅಂದ್ಕೊಂಡಿದ್ದಾಗಿದೆ. ನೆಕ್ಸ್ಟ್ ವಾರ ಬಂದು ಸಾಕ್ಷಿ ಸಮಯ, ಸಾಕ್ಷಿ ಹೇಳ್ಬೇಕು. ಅವಾಗ ಸಾಕ್ಷಿ ಹೇಳ್ತಾರೆ ಅವಳು, ನಾನು ಇಂಥವ್ರ ಹತ್ರ, ಹೆಸರು ಹೇಳಲ್ಲ, ಇಂಥವ್ರ ಹತ್ರ ಹೋಗಿ ನಾನು ಪ್ರಾರ್ಥನೆ ಮಾಡ್ಕೊಂಡೆ, ಆದರೆ ನನಗೇನಾಗಿಲ್ಲ. ಅಮ್ಮಾಜಿ ಬಂದಾಗ ಅಮ್ಮಾಜಿ ಹತ್ರ ಪ್ರಾರ್ಥನೆ ಮಾಡಿಸ್ಕೊಂಡೆ, ನಾನು ಅಂದ್ಕೊಂಡಿದ್ದು ಆಯಿತು, ನನಗೆ ಒಳ್ಳೇದಾಯಿತು. ಹಲ್ಲೆಲೂಯಾ. ಅಂದ್ರೆ ಅರ್ಥ ಏನು ಮಕ್ಕಳೇ? ಎಲ್ಲರೂ ಪ್ರಾರ್ಥನೆ ಮಾಡಿದ್ರೆ ಎಲ್ಲ ಪ್ರಾರ್ಥನೆಗೆ ದೇವರ ಅದ್ಭುತಗಳು ಮಾಡಲ್ಲ. ಯಾರು ನೀತಿವಂತರಾಗಿರ್ತಾರೋ, ಯಾರು ಅತಿ ಆಸಕ್ತಿಯಿಂದ ಪ್ರಾರ್ಥನೆ ಮಾಡ್ತಾರೋ, ದೇವರಲ್ಲಿ ಇಷ್ಟಪಟ್ಟು ದೇವರಲ್ಲಿ ನಂಬಿಕೆ ಇಟ್ಟು ಪ್ರಾರ್ಥನೆ ಮಾಡಿದಾಗ ಮಾತ್ರ ಆ ಪ್ರಾರ್ಥನೆಗೆ ದೇವರು ಉತ್ತರ ಕೊಡ್ತಾರೆ ಮಕ್ಕಳು. ಅದಕ್ಕೆ ಹೇಳೋದು, ಪ್ರಾರ್ಥನಾ ವೀರರಾಗಿರಬೇಕು. ಪ್ರಾರ್ಥನಾ ಪರರು, ಪ್ರಾರ್ಥನಾ ವೀರ. ಎಲ್ಲರೂ ಪ್ರಾರ್ಥನೆ ಮಾಡ್ತಾರೆ, ಆದ್ರೆ ಎಲ್ಲರ ಪ್ರಾರ್ಥನೆ ದೇವರು ಕೇಳಲ್ಲ, ಎಲ್ಲರ ಪ್ರಾರ್ಥನೆಗೆ ದೇವರು ಉತ್ತರ ಕೊಡಲ್ಲ. ಯಾಕೆ? ಇಲ್ಲಿ ವಾಕ್ಯ ಹೇಳ್ತಾ ಇದೆ, ನಂಬಿಕೆಯಿಂದ ಪ್ರಾರ್ಥನೆ ಮಾಡೋದು, ಅತಿ ಆಸಕ್ತಿಯಿಂದ ನಂಬಿಕೆಯಿಂದ ಮಾಡಿದ ಪ್ರಾರ್ಥನೆಯಲ್ಲಿ ಬಹು ಬಲವಿದೆ ಅಂತ ಹೇಳ್ತಾ ಇದೆ ವಾಕ್ಯ. ಆ ಬಲ ಯಾವ ರೀತಿ ಇದೆ ಓದಪ್ಪ ಮುಂದಿನ ವಾಕ್ಯ. ಏಲಿಯನು ಅನ್ನೋ ಒಬ್ಬ ಭಕ್ತ, ದೇವರ ಭಕ್ತ, ಯೆಹೋವನ ಭಕ್ತ. ಏಲಿಯನು ನಮ್ಮಂತ ಸ್ವಭಾವವುಳ್ಳವನಾಗಿದ್ದನು. ಏಲಿಯನು ಎಂತ ಮನುಷ್ಯನಾಗಿದ್ದಪ್ಪ? ಪ್ರಭಾವವುಳ್ಳವನಾಗಿದೆ. ಏನು ಪ್ರಭಾವ? ದೇವರ ಪ್ರಭಾವ, ದೇವರ ಬಲ ಶಕ್ತಿ ಹೊಂದಿದವನಾಗಿದ್ದ, ದೇವರ ಕೃಪೆ ಹೊಂದಿದವನಾಗಿದ್ದ, ದೇವರ ಆಶೀರ್ವಾದ ಹೊಂದಿದವನಾಗಿದ್ದ, ದೇವರ ಒಂದು ಸಂಪೂರ್ಣವಾದ ಬಲ, ಪ್ರಭಾವ, ಶಕ್ತಿ ಆತನಲ್ಲಿತ್ತು. ಅವನು ಮಳೆ ಬಾರದೆಂದು ಬಹಳವಾಗಿ ಪ್ರಾರ್ಥಿಸಲು 3 ವರ್ಷ 6 ತಿಂಗಳವರೆಗೂ ಮಳೆ ಬೀಳಲಿಲ್ಲ. ನೋಡಿ, ಆ ಸಮಯದಲ್ಲಿ ಏನಾಯ್ತು ಅಂದ್ರೆ, ಆ ಕಾಲಕ್ಕೆ ಜನರು ಬಹಳ ಪಾಪ ಮಾಡ್ತಾ ಇದ್ರಂತೆ, ತಪ್ಪುಗಳು ಮಾಡ್ತಾ ಇದ್ರು, ಪಾಪಗಳು ಮಾಡ್ತಾ ಇದ್ರು. ಮಾಡಬೇಡ್ರಿ ಮಾಡಬೇಡ್ರಿ ಅಂತ ಹೇಳಿದ ಯೆಹೋವ ದೇವರು ಹೇಳಿದ ಕೇಳಿಲ್ಲ. ಏಲಿಯ ದೇವರ ಭಕ್ತ ಏಲಿಯ ಹೇಳಿದ್ರು ಕೇಳಿಲ್ಲ ಜನರು. ಹಾಗೆ ಇದ್ದಾಗ ಅಂತ ಏನಾಯ್ತು ಅಂದ್ರೆ, ಒಂದು ಮನಸ್ಸಾಯ್ತು. ಏನು? ಮಳೆ ಬಂದ್ರೆ ಬೆಳೆ, ಬೆಳೆ ಬಂದ್ರೆ ಆಹಾರ ನೀರು, ಎಲ್ಲರಿಗೂ ಮಳೆ ಬಂದ್ರೆ ಆಹಾರ ನೀರು ಸಿಗ್ತದೆ. ಆಹಾರ ನೀರಿಲ್ಲ ಅಂದ್ರೆ ಏನಾಗ್ತದೆ? ಮನುಷ್ಯ ಓಡಾಡ್ಬಿಡ್ತೀವಲ್ಲಪ್ಪ ಅಲ್ವಾ? ಅದಕ್ಕೆ ಏನ್ ಮಾಡ್ಬಿಟ್ಟೈತಿ ಏಲಿಯ, ಎಲ್ಲರ ಮೇಲೆ ಸಿಟ್ಟು ಬಂದು ಬೇಜಾರು ಮಾಡ್ಕೊಂಡು ಪ್ರಾರ್ಥನೆ ಮಾಡಿದಂತೆ. ಏನಂತ ಪ್ರಾರ್ಥನೆ ಮಾಡ್ದ? 3.5 ವರ್ಷ ಮಳೆ ಬರಬಾರದು ಅಂತ ಪ್ರಾರ್ಥನೆ ಮಾಡಿದ. 3.5 ವರ್ಷ. ನೋಡಿ, 1 ವರ್ಷಕ್ಕೆ ನಾವು ಮಳೆ ಬರೋದಿಲ್ಲ ಅಂದ್ರೆ ಅಪ್ಪ ಬಿಸಿಲು, ಪ್ರಾಣಿ ಪಕ್ಷಿಗಳಿಗೆ ಆಹಾರ ಇಲ್ಲ, ನಮಗೆ ನೀರಿಲ್ಲ, ಬೆಳೆ ಇಲ್ಲ, ಓಡಾಡ್ಬಿಡ್ತೀವಲ್ವ. 1 ವರ್ಷಕ್ಕೆ 3.5 ವರ್ಷ ಮಳೆ ಬರಬಾರದು ಅಂತ ಆತ ನಂಬಿಕೆಯಿಂದ ಪ್ರಾರ್ಥನೆ ಮಾಡಿದಾಗ 3.5 ವರ್ಷ ಮಳೆ ಆಗಲಿಲ್ಲ. ಅವಾಗ ಜನರು ಏನಾದ್ರು ಗೋಳಾಟ ಶುರುವಾಯಿತು. ಆಹಾರ ಇಲ್ಲ, ನೀರಿಲ್ಲ, ಪರದಾಟ, ಗೋಳಾಟ. ಆಮೇಲೆ ಮತ್ತೆ ತಿರುಗಿ ಅವರು ಪ್ರಾರ್ಥನೆ ಮಾಡಲು, ಅವರು ಯಾರು ದೇವರಿಂದ ದೂರ ಆಗಿದ್ರು, ಯಾರು ಪಾಪ ಮಾಡ್ತಾ ಇದ್ರು, ಯಾರು ಮೋಸ ಮಾಡ್ತಾ ಇದ್ರು, ಯಾರು ದ್ರೋಹ ಮಾಡ್ತಾ ಇದ್ರು, ಯಾರು ದೇವರಿಗೆ ಎದುರಾಗಿದ್ರು, ಅವರು ಮತ್ತೆ ಪ್ರಾರ್ಥನೆ ಮಾಡಿದಾಗ ತಿರುಗಿ ಅವನು ಪ್ರಾರ್ಥನೆ ಮಾಡಲು ಆಕಾಶವು ಮಳೆಗರೆಯಿತು, ಭೂಮಿಯು ಬೆಳೆಯಿತು. ಅವಾಗೆಲ್ಲ ಜನರು ತಪ್ಪು ಒಪ್ಕೊಳ್ತಾರೆ. ಅಯ್ಯೋ, ನಾವು ಹಿಂಗ್ ಮಾಡಬಾರ್ದು, ತಪ್ಪ ಮಾಡಿದ್ವಿ, ಹಿಂಗ್ ಮಾಡಬೇಡ, ನೀನು ಪ್ರಾರ್ಥನೆ ಮಾಡಿದ್ವಿ ಮಳೆ ಬಂದಿಲ್ಲ, ನೀನು ಮತ್ತೆ ಪ್ರಾರ್ಥನೆ ಮಾಡಪ್ಪ, ಮಳೆ ಬರಂಗೆ ಪ್ರಾರ್ಥನೆ ಮಾಡಪ್ಪ ನಮಗೆ ಅಂದಾಗ ಮತ್ತೆ ಏಲಿಯ ಪ್ರಾರ್ಥನೆ ಮಾಡ್ತಾನೆ. ಏಲಿಯ ಪ್ರಾರ್ಥನೆ ಮಾಡಿದಾಗ ಮತ್ತೆ ಮಳೆ ಬರ್ತದೆ, ಬೆಳೆ ಬೆಳೀತದೆ. ಆಗ ಜನರು ಸುಖವಾಗಿ ಸಂತೋಷವಾಗಿರುವ ಹಾಗೆ ಆಗ್ತದೆ. ಅಂದ್ರೆ ಇಲ್ಲಿ ಇವತ್ತು ಹೇಳಿದ ವಾಕ್ಯ ವಿಷಯ ಏನು ಅಂದ್ರೆ, ನಂಬಿಕೆಯಿಂದ ಪ್ರಾರ್ಥನೆ ಮಾಡಿದರೆ
ಸಿಕ್ಕೇ ಸಿಗುತ್ತದೆ. ಅರ್ಥ ಆಯ್ತಾ? ಪ್ರಾರ್ಥನೆ ಮಾಡಬೇಕು, ನಂಬಿಕೆಯಿಂದ ಮಾಡಬೇಕು. ನಂಬಿಕೆಯಿಂದ ಮಾಡಿದ ಪ್ರಾರ್ಥನೆಗೆ ದೇವರು ತಕ್ಕ ಫಲವನ್ನ ಕೊಟ್ಟೆ ಕೊಡ್ತಾನೆ. ಹಲ್ಲೆಲೂಯಾ, ಹಲ್ಲೆಲೂಯಾ, ಹಲ್ಲೆಲೂಯಾ. ಎಚ್ಚರವಾಗಿದ್ದು ಪ್ರಾರ್ಥಿಸಿರಿ ಅಂತದೆ ವಾಕ್ಯ. ಆಯ್ತಾ? ಎಚ್ಚರವಾಗಿದ್ದು ಪ್ರಾರ್ಥನೆ ಮಾಡಿಕೊಳ್ಳಬೇಕು, ಎಡಬಿಡದೆ ಪ್ರಾರ್ಥನೆ ಮಾಡಬೇಕು, ತಪ್ಪದೆ ಪ್ರಾರ್ಥನೆ ಮಾಡಬೇಕು, ನಂಬಿಕೆಯಿಂದ ಪ್ರಾರ್ಥನೆ ಮಾಡಬೇಕು. ಅದಕ್ಕೆ ಓದಪ್ಪ ಮಾರ್ಕ್ 11:24 ಹೋದ್ರೆ, ಮಾರ್ಕ್ ಸುವಾರ್ತೆ 11:24 ಮೊದಲಿಗೆ ಓದಿದ ವಾಕ್ಯ ಹೇಳೋದೆಲ್ಲ ಇದನ್ನೇ ಮಕ್ಕಳು. ಆದ ಕಾರಣ ನೀವು ಮಾರ್ಕ್ 11:24 ಮಾರ್ಕ್ ಸುವಾರ್ತೆ 11:24 ಬೈಬಲ್ ಇಟ್ಕೊಂಡು ಕೂತರೆ ಬೇಗ ತೆಗೆದು ಓದಲ್ಲ ಮಕ್ಕಳು ನೀವು. ಆದ ಕಾರಣ ನೀವು ಪ್ರಾರ್ಥನೆ ಮಾಡಿ ಏನೇನು ಬೇಡಿಕೊಳ್ಳುತ್ತೀರೋ ಅದನ್ನೆಲ್ಲ ಹೊಂದಿದ್ದೇವೆಂದು ನಂಬಿರಿ. ಅದು ನಿಮಗೆ ಸಿಕ್ಕುವುದೆಂದು ನಿಮಗೆ ಹೇಳುತ್ತೇನೆ. ದೇವರ ವಾಕ್ಯ ನಿಮ್ಗೆ ಹೇಳ್ತಾ ಇದೆ ಮಕ್ಕಳು. ಪ್ರಾರ್ಥನೆ ಮಾಡಬೇಕು, ನಂಬಿಕೆಯಿಂದ ಮಾಡಬೇಕು. ಮಾಡಿದ ಮೇಲೆ ನಾವು ಏನೇನು ಬೇಡಿಕೊಳ್ತಾ ಇದ್ದೇವೋ ಅದನ್ನ ದೇವರು ನಮಗೆ ಕೊಟ್ಟಿದ್ದಾನೆ, ಕೊಡ್ತಾನೆ ಅಲ್ಲ, ಕೊಟ್ಟಿದ್ದಾನೆ ಅಂತ ನಂಬಬೇಕಂತೆ ಮಕ್ಕಳು. ಕೊಟ್ಟೇ ಕೊಡ್ತಾನೆ, ಗ್ಯಾರಂಟಿ. ಯಾವಾಗ? ನಂಬಿಕೆಯಿಂದ ಪ್ರಾರ್ಥನೆ ಮಾಡ್ಕೊಳ್ಳಿ. ನಂಬಿಕೆಯಿಂದ ಪ್ರಾರ್ಥನೆ ಮಾಡಿಕೊಂಡು ನೀನು ಏನೇನು ಬೇಡ್ಕೊಳ್ತೀಯೋ ಅದನ್ನೆಲ್ಲವನ್ನು ದೇವರು ಕೊಡುವವನಾಗಿದ್ದಾನೆ. ಅದಕ್ಕೆ ಎಷ್ಟೋ ಸಾಕ್ಷಿಗಳು ನಮ್ಮ ಸಭೆಗಳಲ್ಲಿವೆ, ನಮ್ಮ ಕುಟುಂಬಗಳಲ್ಲಿವೆ ಅಲ್ವಾ? ಮಕ್ಕಳ ವಿದ್ಯಾಭ್ಯಾಸ ಇರ್ಬೋದು, ಯೌವನಸ್ಥ ಮಕ್ಕಳ ವಿವಾಹ ಇರ್ಬೋದು, ವಿವಾಹ ಆದವರಿಗೆ ಸಂತಾನ ಭಾಗ್ಯ ಇರ್ಬೋದು, ನಮ್ಮ ಹೊಲ ಗದ್ದೆಗಳಲ್ಲಿ ಮಳೆ ಬೆಳೆ ಆಗಿರಬಹುದು, ನಮ್ಮ ಪ್ರಯಾಣಗಳಲ್ಲಿ ಹೋಗುವಾಗಲೂ ಬರುವಾಗಲೂ ದೇವರು ಕಾಯ್ದು ಕಾಪಾಡಿದ್ದಾಗಿರಬಹುದು. 2024ನೇ ವರ್ಷವೆಲ್ಲವೂ ಕೂಡ ನಮ್ಮನ್ನು ಕಾಯ್ದು ಕಾಪಾಡಿ ಸಜೀವರ ಲೆಕ್ಕದಲ್ಲಿಟ್ಟು ಮತ್ತೆ ಹೊಸ ವರ್ಷದಲ್ಲಿ 5 ದಿನ, ಇವತ್ತೆಷ್ಟು ತಾರೀಕು? 5 ಅಲ್ವಾ? ಜನವರಿ 5ನೇ ದಿನ ಕೂಡ ಹೊಸ ವರ್ಷದಲ್ಲಿ ನಾವು ಸಜೀವವಾಗಿರುವಂತೆ ದೇವರು ಮಾಡಿದ್ದಾನೆ. ದೇವರು ಕೃಪೆ ತೋರಿಸಿದ್ದಕ್ಕಾಗಿ ದೇವರಿಗೆ ಕೋಟಿ ಕೋಟಿ ಸ್ತೋತ್ರ ಮಕ್ಕಳೇ ಅಲ್ವಾ? ನಂಬಿಕೆಯಿಂದ ಇದ್ದೇವೆ, ಪ್ರಾರ್ಥನೆ ಮಾಡಿಕೊಂಡಿದ್ದೇವೆ, ಅದಕ್ಕೆ ದೇವರು ನಮ್ಮನ್ನಿನ್ನೂ ಸಜೀವರ ಲೆಕ್ಕದಲ್ಲಿದ್ದಾನೆ, ಕಾಯ್ದು ಕಾಪಾಡ್ತಾ ಇದ್ದಾನೆ. ಅದಕ್ಕೆ ದೇವರ ವಾಕ್ಯವನ್ನು ನೆನಪಿಟ್ಕೊಳ್ಳಿ. ಎಲ್ಲರೂ ಕೂಡ ನಂಬಿಕೆಯಿಂದ ಮಾಡಿದ ಪ್ರಾರ್ಥನೆಯಲ್ಲಿ ನಮಗೆ ಬೇಕಾದ ಫಲವನ್ನ ದೇವರು ಕೊಡ್ತಾನೆ, ಕೊಟ್ಟೇ ಕೊಡ್ತಾನೆ. ಕೊಟ್ಟಿದ್ದಾನೆ ಅಂತ ನಂಬ್ಕೋಬೇಕಂತೆ. ಪಾಸ್ ಆಗಬೇಕು ಫಸ್ಟ್ ಕ್ಲಾಸಲ್ಲಿ ಅಂದ್ರೆ ನಾನು ಫಸ್ಟ್ ಕ್ಲಾಸಲ್ಲಿ ಪಾಸ್ ಆಗಿದ್ದೀನಿ ಅಂದ್ಕೊಂಡು ಪ್ರಾರ್ಥನೆ ಮಾಡ್ಕೋಬೇಕು. ಶಾಲೆ ಕಾಲೇಜ್ ಹೋಗೋ ಮಕ್ಕಳು ಅಂತ ಕೆಲಸ ಮಾಡಿ ಓದಾಗತ್ತೆ ಇರೋರು ನನಗೆ ದೇವರು ಒಳ್ಳೆ ಮಳೆ ಬೆಳೆ ಕೊಡ್ತಾನೆ, ಕೊಟ್ಟಿದ್ದಾನೆ ಅಂದ್ಕೊಂಡು ಪ್ರಾರ್ಥನೆ ಮಾಡ್ಕೊಳ್ಳಿ, ದೇವರು ಸಹಾಯ ಮಾಡ್ತಾರೆ. ಅದಾಯ್ತಪ್ಪ. ಮಕ್ಕಳಿಗೆ ದೇವರು ಸಂತಾನ 100 ವರ್ಷಕ್ಕೆ ಅಬ್ರಹಾಮನಿಗೆ ಕೊಟ್ಟಂತ ದೇವರು ನನಗೂ ಕೂಡ ಸಂತಾನ ಗರ್ಭಫಲ ಕೊಡ್ತಾನೆ ಅಂತ ಕೊಟ್ಟಿದ್ದಾನೆ ಅಂದುಕೊಂಡು ಪ್ರಾರ್ಥನೆ ಮಾಡಿಕೊಳ್ಳಿ. ದೇವರು ಅದ್ಭುತ ಕಾರ್ಯಗಳನ್ನ ನಿಮ್ಮ ಜೀವನದಲ್ಲಿ ಮಾಡುವವನಾಗಿದ್ದಾನೆ. ದೇವರು ನಮ್ಮನ್ನು ನಿಮ್ಮನ್ನು ಈ ವಾಕ್ಯವನ್ನು ಆಶೀರ್ವದಿಸಲಿ. ದೇವರಿಗೆ ಸ್ತೋತ್ರ.